ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉಪಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ ಕಿ ಜೈ ಹೋ. ಮುನಿಶ್ರೀ ವಿದಿತ ಸಾಗರ ಮಹಾರಾಜ ಕಿ ಜೈ ಹೋ. ಮುನಿಶ್ರೀ ಮಹಾನ ಸಾಗರ ಮಹಾರಾಜ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲ ಕರ್ಮಗಳನ್ನು ಸೋಲಿಸಿದವರು, ಉಪಸರ್ಗಗಳ ಜಯಿಸಿದವರು, ವೀರರಲ್ಲಿ ಅತಿ ವೀರರು ಆದ ಜಿನೇಶ್ವರರಿಗೆ ನಮಿಸುವೆನು. ಕರ್ಮಗಳನ್ನು ಸೋಲಿಸುವಂಥವರು ಹಾಗೂ ರೌದ್ರನ ಮೂಲಕ ಮಾಡಿದ ಉಪಸರ್ಗಗಳನ್ನು ಸಹಿಸಿಕೊಳ್ಳುವಂತಹ ವೀರರಲ್ಲಿ ಅಗ್ರಗಣ್ಯರಾದ ವೀರ ಜಿನೇಂದ್ರ ಭಗವಾನರಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಆಚಾರ್ಯ ಶ್ರೀ ಸಕಲ ಕೀರ್ತಿ ವಿರಚಿತ ಶ್ರೀ ಮಹಾವೀರ ಪುರಾಣ. ಇವತ್ತು 5ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಇದರ ಹಿಂದಿನ ಅಧ್ಯಾಯದಲ್ಲಿ ಮಹಾವೀರರ ಜೀವವು ಪೂರ್ವ ಭವದಲ್ಲಿ ತ್ರಿಪುಷ್ಟ ನಾರಾಯಣನಾಗಿ ಆಮೇಲೆ ನರಕದಲ್ಲಿ ಹೋಗಿ ಜನ್ಮ ಪಡೆದು ಅನೇಕ ಬಾರಿ ತಿರ್ಯಂಚ ಗತಿಯಲ್ಲಿ ಜನ್ಮವನ್ನು ಪಡೆಯಿತು. ಕೊನೆಗೆ ಸಿಂಹ ಪರ್ಯಾಯದಲ್ಲಿ ಜ್ಯೇಷ್ಠ ಮತ್ತು ಅಮಿತ ತೇಜ ಎಂಬ ಚಾರಣ ವೃತ್ತಿಧಾರಿ ಮುನಿಗಳಿಂದ ಹಿಂದಿನ ಭವಗಳನ್ನು ತಿಳಿಯುತ್ತಾ ಆ ಸಿಂಹವು ಸಲ್ಲೇಖನ ಪೂರ್ವಕವಾಗಿ ಮರಣವನ್ನು ಹೊಂದಿ ಮತ್ತೆ ದೇವಪರ್ಯಾಯವನ್ನು ಪಡೆಯಿತು. ಅದರ ನಂತರ ಪುನಃ ಮನುಷ್ಯ ಪರ್ಯಾಯದಲ್ಲಿ ಜನನವನ್ನು ಪಡೆಯಿತು. ಅಲ್ಲಿ ಮುನೀಶ್ವರರಿಂದ ಧರ್ಮೋಪದೇಶವನ್ನು ಕೇಳತೊಡಗಿತು. ಆ ಮುನೀಶ್ವರರಿಂದ ಧರ್ಮೋಪದೇಶವನ್ನು ಕೇಳಿ ಮಹಾರಥವು ಧಾರಣೆ ಮಾಡಿ ಸಲ್ಲೇಖನ ಪೂರ್ವಕ ಮರಣವನ್ನು ಹೊಂದಿ ಪುನಃ ಅಯೋಧ್ಯ ನಗರದಲ್ಲಿ ಜನ್ಮವನ್ನು ಪಡೆಯಿತು. ಅಲ್ಲಿ ವಜ್ರಸೇನ ಹಾಗೂ ರಾಣಿ ಶೀಲವತಿಯಳಿಗೆ ಮಗನಾಗಿ ಹರಿಶೇನ ಎಂಬ ಮಗನಾಗಿ ಜನ್ಮವನ್ನು ಪಡೆಯುತ್ತಾನೆ. ಯೌವನ ಅವಸ್ಥೆಗೆ ಕಾಲಿಟ್ಟಾಗ ಮದುವೆಯಾಗಿ ರಾಜ್ಯವನ್ನು ನಡೆಸಲು ಮುಂದಾಗುತ್ತಾನೆ. ಇನ್ನು 5ನೇ ಅಧ್ಯಾಯವು ಆರಂಭವಾಗುತ್ತದೆ. ಒಂದು ದಿನ ಮಾತು ಹೀಗಿದೆ. ಹರಿಶೇನ ಮಹಾರಾಜನು ವಿವೇಕಪೂರ್ವಕವಾಗಿ ನಿರ್ಮಲ ಚಿತ್ತದಿಂದ ಈ ಪ್ರಕಾರ ವಿಚಾರ ಮಾಡತೊಡಗಿದನು. ಏನೆಂದರೆ, ನಾನು ಯಾರು? ನನ್ನ ಶರೀರ ಏನಿದೆ? ಇದರ ಸಂಬಂಧದ ಅನುಸಾರವಾಗಿ ಈ ಕುಟುಂಬದ ಸ್ಥಿತಿ ಹೇಗಿದೆ? ಅವಿನಶ್ವರವಾದ ಸುಖದ ಪ್ರಾಪ್ತಿಯು
ನನಗೆ ಯಾವ ಪ್ರಕಾರ ಆಗಬಹುದಾಗಿದೆ? ನನ್ನ ತೃಷ್ಣೆಯು ಯಾವ ಪ್ರಕಾರದಿಂದ ಶಾಂತವಾಗುವುದು? ಮತ್ತು ಸಂಸಾರದಲ್ಲಿ ಹಿತ ಅಹಿತ ವಸ್ತುಗಳು ಯಾವುವು? ಈ ವಿಷಯಗಳ ಕುರಿತು ಪೂರ್ಣ ವಿಚಾರ ಮಾಡಿದ ನಂತರ ಹರಿಶೇನ ಮಹಾರಾಜನಿಗೆ ಜ್ಞಾನವು ಉಂಟಾಯಿತು. ಅದು ಏನೆಂದರೆ, ಈ ಆತ್ಮನು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ ಸ್ವರೂಪವಿದೆ ಮತ್ತು ಈ ಶರೀರವು ದುರ್ಗಂಧ ಹಾಗೂ ಅಚೇತನ ಪುದ್ಗಲ ಮಾತ್ರ ಇದೆ. ಯಾವ ಪ್ರಕಾರ ಈ ಲೋಕದಲ್ಲಿ ಪಕ್ಷಿಗಳ ಸಮೂಹವು ರಾತ್ರಿಯ ಸಮಯದಲ್ಲಿ ಎಲ್ಲವೂ ಕೂಡಿ ವಾಸ ಮಾಡುತ್ತವೆ ಮತ್ತು ಬೆಳಗಾಗುತ್ತಲೇ ಎಲ್ಲವೂ ಬೇರೆ ಬೇರೆಯಾಗಿ ಹಾರಿ ಹೋಗುತ್ತವೆ, ಇದೇ ರೀತಿಯಾಗಿ ಈ ಸ್ತ್ರೀ, ಕುಟುಂಬ ಮುಂತಾದ ಪರಿವಾರ ವರ್ಗವು ಬೇರೆ ಬೇರೆ ಇವೆ ಎಂದು ತಿಳಿದುಕೊಳ್ಳುತ್ತಾನೆ. ನಿಜವಾಗಿಯೂ ಮೋಕ್ಷದ ಹೊರತಾಗಿ ಬೇರೆ ಯಾವುದೂ ಸಹ ಅವಿನಶ್ವರ ಸುಖಸ್ಥಾನ ಕಂಡುಬರುವುದಿಲ್ಲ. ಆದರೆ ಆ ಸುಖದ ಪ್ರಾಪ್ತಿಯು ಈ ಕ್ಷಣಭಂಗುರ ಶರೀರದ ಮಮತ್ವವನ್ನು ತ್ಯಾಗ ಮಾಡುವುದರಿಂದಲೇ ಆಗಬಹುದಾಗಿದೆ. ತಪಸ್ಸಿನ ಯಥಾರ್ಥ ಫಲ ಪ್ರಾಪ್ತಿಯೂ ಸಹ ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರದಿಂದಲೇ ಆಗಬಹುದಾಗಿದೆ. ಮೋಹ ಮತ್ತು ಇಂದ್ರಿಯ ಸುಖಗಳಂತೂ ಅತ್ಯಂತ ಅಹಿತ ಉಂಟು ಮಾಡುವಂಥವುಗಳಾಗಿವೆ. ಆದ್ದರಿಂದ ಆತ್ಮಹಿತ ಬಯಸುವವರು ಯಾವುದೇ ಪ್ರಕಾರದ ವಿಚಾರ ಮಾಡದೆ ವಿಷಯ ಸುಖಗಳಿಗೆ ತಿಲಾಂಜಲಿ ಕೊಟ್ಟು ಬಿಡಬೇಕು ಮತ್ತು ರತ್ನತ್ರಯ ತಪವನ್ನು ಸ್ವೀಕರಿಸಿ ಮೋಕ್ಷದ ಮಾರ್ಗವನ್ನು ಪ್ರಶಸ್ತ ಮಾಡಿಕೊಳ್ಳಬೇಕು ಎಂದು ಯೋಚಿಸಿದನು. ಯಾವ ಕಾರ್ಯಗಳಿಂದ ಲೌಕಿಕ ಮತ್ತು ಪರಲೌಕಿಕ ಎರಡೂ ಸುಖಗಳು ಪ್ರಾಪ್ತವಾಗುತ್ತವೆಯೋ ಅಂತಹ ಕಾರ್ಯಗಳನ್ನೇ ಬುದ್ಧಿವಂತ ಜನರು ಮಾಡುತ್ತಾರೆ. ಯಾವ ಕಾರ್ಯಗಳಿಂದ ಎರಡನೆಯವರಿಗೆ ಕಷ್ಟ ಉಂಟಾಗುತ್ತದೆಯೋ ಅಥವಾ ಕೆಡಕಾಗುತ್ತದೆಯೋ, ದುಃಖ ಉತ್ಪನ್ನವಾಗುತ್ತದೆಯೋ ಅಂಥ ಕಾರ್ಯಗಳನ್ನು ಎಂದೂ ಮಾಡಬಾರದು. ಈ ಪ್ರಕಾರ ಮನಸ್ಸಿನಲ್ಲಿ ವಿಚಾರ ಮಾಡುತ್ತಿರುವಾಗ ಹರಿಶೇನ ಮಹಾರಾಜನಿಗೆ ವಿನಾಶದ ಹುತಾಗ್ನಿಯ ಮತ್ತು ಪ್ರೇರಿತಗೊಳಿಸುವಂತಹ ಭೋಗಗಳಿಂದ ವಿರಕ್ತಿ ಉಂಟಾಯಿತು. ಅವನು ಧರ್ಮ ಬುದ್ಧಿಯವನಾಗಿ ತನ್ನ ಹಿತ ಸಾಧನೆಯಲ್ಲಿ ತೊಡಗಿದನು. ಒಂದು ದಿನ ಅವನು ತನ್ನ ಸಮಸ್ತ ಸಾಮ್ರಾಜ್ಯವನ್ನು ಮಣ್ಣಿಗೆ ಸಮಾನ ಎಂದು ತಿಳಿದು ಅದನ್ನು ಪರಿತ್ಯಾಗ ಮಾಡಿದನು ಮತ್ತು ತಪ ಸ್ವೀಕಾರ ಮಾಡುವ ಉದ್ದೇಶದಿಂದ ಮನೆಯಿಂದ ಹೊರಟನು. ಅವನು ಎಲ್ಲಕ್ಕಿಂತ ಮೊದಲು ಎಲ್ಲಿ ಅಂಗಪೂರ್ವ ಶ್ರುತದ ಜ್ಞಾನವಿದ್ದ ಶ್ರುತಸಾಗರ ಹೆಸರಿನ ಮುನಿಗಳು ವಿರಾಜಮಾನವಾಗಿದ್ದರೋ ಆ ವನಕ್ಕೆ ಬಂದನು ಮತ್ತು ಮುನಿರಾಜರಿಗೆ ನಮಸ್ಕರಿಸಿದನು. ಮೋಕ್ಷವನ್ನು ಬಯಸುವ ಆ ರಾಜನು ಮನ, ವಚನ, ಕಾಯಗಳನ್ನು ಶುದ್ಧತಾಪೂರ್ವಕವಾಗಿ
ಬಾಹ್ಯ ಮತ್ತು ಅಂತರಂಗ ಪರಿಗ್ರಹಗಳ ತ್ಯಾಗ ಮಾಡಿ ಬಹಳ ಪ್ರಸನ್ನತೆಯಿಂದ ಜಿನದೀಕ್ಷೆಯನ್ನು ತೆಗೆದುಕೊಂಡನು. ಅವನು ಮತ್ತೆ ಕರ್ಮರೂಪಿ ಪರ್ವತಗಳನ್ನು ನಾಶಗೊಳಿಸುವ ಉದ್ದೇಶದಿಂದ ತಪರೂಪಿ ವಜ್ರದ ಆಶ್ರಯವನ್ನು ಸ್ವೀಕರಿಸಿದನು ಮತ್ತು ಇಂದ್ರಿಯ ಹಾಗೂ ಮನರೂಪಿ ವೈರಿಗಳನ್ನು ಸೋಲಿಸುವ ಸಲುವಾಗಿ ಉತ್ತಮ ಹಾಗೂ ಶುಭವಾದ ಧರ್ಮವನ್ನು ಧರಿಸಿದನು. ಅವನು ಸಿಂಹದ ಸಮಾನ ಮುನಿ ರೂಪದಲ್ಲಿ ಧರ್ಮಧ್ಯಾನ ಮತ್ತು ಶುಕ್ಲಧ್ಯಾನದ ಸಿದ್ಧಿಪ್ರಾಪ್ತ ಮಾಡಿಕೊಳ್ಳುವ ಬಯಕೆಯಿಂದ ಪರ್ವತ, ವನ ಮತ್ತು ಸ್ಮಶಾನ ಮುಂತಾದ ಸ್ಥಳಗಳಲ್ಲಿ ವಾಸ ಮಾಡತೊಡಗಿದನು. ಹಗಲಿನಲ್ಲಿ ವನದಲ್ಲಿ ವಿಹಾರ ಮಾಡುವುದು ಮತ್ತು ಸೂರ್ಯನು ಹಸ್ತನಾದ ಬಳಿಕ ರಾತ್ರಿಯಲ್ಲಿ ಒಂದೇ ಕಡೆ ನಿಂತು ಧ್ಯಾನ ಮಾಡುವುದು, ಇದು ಅವನ ದಿನಚರಿಯಾಯಿತು. ಆ ಮುನಿರಾಜರು ಸರ್ಪ ಮುಂತಾದ ಹಿಂಸಕ ಜಂತುಗಳಿಂದ ತುಂಬಿದ ಸ್ಥಳಗಳಲ್ಲಿ ಬಿರುಗಾಳಿ ಮತ್ತು ಅತ್ಯಂತ ಭಯಂಕರ ಮಳೆಯಲ್ಲಿಯೂ ಸಹ ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಚಳಿಗಾಲದಲ್ಲಿ ಕೆರೆಯ ಬದಿಗೆ ಹಾಗೂ ನದಿಯ ದಡದಲ್ಲಿ ಧ್ಯಾನ ಸಮಾಧಿಯಲ್ಲಿ ನಿಲ್ಲುತ್ತಿದ್ದರು. ಅವರು ಶೀತ ಗ್ರೀಷ್ಮದ ಬಾಧೆಯನ್ನು ತಡೆಯುವಲ್ಲಿ ಯಾವಾಗಲೂ ಸಮರ್ಥರಾದರು. ಗ್ರೀಷ್ಮ ಋತುವಿನಲ್ಲಿ ಸೂರ್ಯನ ಕಿರಣಗಳಿಂದ ತಪ್ತ ಪರ್ವತದ ಕಲ್ಲಿನ ಮೇಲೆ ತನ್ನ ಜ್ಞಾನಜ್ಯೋತಿ ಶೀತಲ ಜಲದಿಂದ ಭಯಂಕರ ಉಷ್ಣತೆಯನ್ನು ಶಾಂತಗೊಳಿಸಿ ಅವರು ಆಸನ ಹಾಕುತ್ತಿದ್ದರು. ಕೇವಲ ಇಷ್ಟೇ ಅಲ್ಲ, ಅವರು ಧ್ಯಾನದ ಸಿದ್ಧಿಯ ಸಲುವಾಗಿ ಕಾಯಕೃಶಗೊಳಿಸಿ ಕಠಿಣ ಬಾಹ್ಯ ತಪದ ಪಾಲನೆ ಮಾಡತೊಡಗಿದರು. ಅವರು ಅಂತರಂಗ ತಪರೂಪ ಉತ್ತಮ ಮೂಲ ಗುಣಗಳ ಪಾಲನೆ ಮಾಡುತ್ತಾ ಮರಣ ಸಮಯದಲ್ಲಿ ಆಹಾರ ಮತ್ತು ಶರೀರದ ಮಮತೆಯನ್ನು ತ್ಯಾಗ ಮಾಡಿ ಅನಾಶನ ತಪ ಸ್ವೀಕಾರ ಮಾಡಿದರು. ನಂತರದಲ್ಲಿ ಅವರು ದರ್ಶನ, ಜ್ಞಾನ, ಚಾರಿತ್ರ್ಯ ತಪರೂಪ 4 ಆರಾಧನೆಗಳನ್ನು ಪಾಲಿಸುತ್ತಾ ಸಮಾಧಿ ಮರಣದಿಂದ ಪ್ರಾಣವನ್ನು ತ್ಯಜಿಸಿದರು. ಅದರ ಫಲಸ್ವರೂಪವಾಗಿ ಮಹಾಶುಕ್ರನೆಂಬ 10ನೇ ಸ್ವರ್ಗದಲ್ಲಿ ಮಹಾನ್ ವೃದ್ಧಿದಾರಿ ದೇವನಾದನು. ಅಲ್ಲಿ ಅಂತರ್ಮುಹೂರ್ತದಲ್ಲಿಯೇ ಅವರಿಗೆ ಯೌವನ ಅವಸ್ಥೆಯು ಪ್ರಾಪ್ತವಾಯಿತು. ಅವರು ಧಾತು ಮಲ ರಹಿತ ದಿವ್ಯ ಶರೀರಧಾರಿ ಆದರು. ದೇವರೂಪದಲ್ಲಿ ಅವರಿಗೆ ಅವಧಿಜ್ಞಾನ ಪ್ರಾಪ್ತವಾಯಿತು. ಅವರು ಪೂರ್ವಕೃತ ಧರ್ಮದ ಫಲದಿಂದ ಪ್ರಾಪ್ತವಾದ ವೈಭವಗಳ ಜ್ಞಾನವನ್ನು ತನ್ನ ಅವಧಿಜ್ಞಾನದಿಂದ ಪ್ರಾಪ್ತ ಮಾಡಿಕೊಂಡನು. ಧರ್ಮದ ಸಿದ್ಧಿಯ ಸಲುವಾಗಿ ಅವರು ಜಿನಮಂದಿರಗಳಲ್ಲಿ ಹೋಗಿ ಸರ್ವ ಜಗತ್ತಿನ ಕಲ್ಯಾಣ ಮಾಡುವಂತಹ ಜಿನೇಂದ್ರ ಭಗವಾನರಿಗೆ ಅಷ್ಟ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿದರು. ಮತ್ತೆ ಮಧ್ಯಲೋಕದ ಜಿನ ಚೈತ್ಯಾಲಯಗಳ ಪೂಜೆ ಮಾಡಿ ಮತ್ತು ಜಿನವಾಣಿಯ ಶ್ರವಣ ಮಾಡಿ ಅವರು ಶ್ರೇಷ್ಠ ಪುಣ್ಯವನ್ನು ಗಳಿಸಿದರು. ಧರ್ಮಪ್ರೇಮಿಯಾದ ದೇವನಿಗೆ 16,000 ವರ್ಷ ಆಯು ಪ್ರಾಪ್ತಿಯಾಗಿತ್ತು. ಅವನ ಶರೀರವು
4 ಕೈ ಎತ್ತರವಾಗಿತ್ತು. ಅವರ ಶುಭ ಪರಿಣಾಮದಿಂದ ಅವರಿಗೆ 4ನೇ ನರಕದ ಭೂಮಿಯ ತನಕ ತಿಳಿಯುವ ಅವಧಿಜ್ಞಾನ ಉಂಟಾಯಿತು ಮತ್ತು ಅಲ್ಲಿಯ ತನಕ ಅವರಿಗೆ ವೈಕ್ರಿಯ ಶಕ್ತಿ ಪ್ರಾಪ್ತವಾಯಿತು. 16,000 ವರ್ಷ ಕಳೆದ ಬಳಿಕ ಅಮೃತವನ್ನು ಸೇವಿಸುತ್ತಿದ್ದರು. 16 ಪಕ್ಷಗಳನ್ನು ಕಳೆದ ಬಳಿಕ ಸುಗಂಧಮಯ ಶ್ವಾಸವನ್ನು ತೆಗೆದುಕೊಳ್ಳುತ್ತಿದ್ದರು. ಈ ಪ್ರಕಾರ ತಪಶ್ಚರಣದ ಪ್ರಭಾವದಿಂದ ಅವನಿಗೆ ದಿವ್ಯ ಭೋಗಗಳು ಪ್ರಾಪ್ತವಾದವು. ದೇವಿಯರ ಜೊತೆಗೆ ಬೇರೆ ಬೇರೆ ಭೋಗಗಳ ಉಪಭೋಗ ಮಾಡುತ್ತಾ ಅವರು ಸುಖ ಸಮುದ್ರದಲ್ಲಿ ನಿಮಗ್ನರಾಗಿ ಇರತೊಡಗಿದರು. ಪೂರ್ವ ವಿದೇಹದಲ್ಲಿ ಪುಷ್ಕಲಾವತಿ ಹೆಸರಿನ ಒಂದು ದೇಶವಿದೆ. ಅಲ್ಲಿ ಪುಂಡರಕಿನಿ ನಗರವಿದೆ. ಅಲ್ಲಿ ಯಾವಾಗಲೂ ಚಕ್ರವರ್ತಿಗಳ ನಿವಾಸ ಇರುತ್ತದೆ. ಅಲ್ಲಿಯ ರಾಜನ ಹೆಸರು ಸುಮಿತ್ರ ಎಂದಿತ್ತು ಮತ್ತು ಶೀಲವ್ರತವನ್ನು ಧರಿಸುವಂತಹ ರಾಣಿಯ ಹೆಸರು ಸುವ್ರತ ಎಂದಿತು. ಮಹಾಶುಕ್ರ ಸ್ವರ್ಗದ ಆ ದೇವನು ಸ್ವರ್ಗದಿಂದ ಚ್ಯುತನಾಗಿ ಈ ರಾಜರಾಣಿಯರಿಗೆ ಪ್ರಿಯ ಹೆಸರಿನ ಪುತ್ರನಾಗಿ ಜನಿಸಿದನು. ಅವನು ಎಲ್ಲರಿಗೂ ಪ್ರಿಯನಾಗಿದ್ದನು. ತಂದೆಯು ಮಗನು ಹುಟ್ಟಿದ ಆನಂದದಲ್ಲಿ ಅರ್ಹಂತ ಭಗವಂತರ ಕಲ್ಯಾಣಕಾರಿಯಾದ ಮಹಾಪೂಜೆಯನ್ನು ಆಯೋಜನೆಯನ್ನು ಮಾಡಿದರು. ಅವನು 4 ಪ್ರಕಾರದ ದಾನವನ್ನು ಕೊಟ್ಟನು ಮತ್ತು ವಾದ್ಯಗಳನ್ನು ಊದಿಸಿದನು. ಪ್ರಿಯ ಮಿತ್ರ ಕುಮಾರನು ಕ್ರಮಾನುಸಾರವಾಗಿ ದೊಡ್ಡನಾದನು. ಅವನು ಸುಂದರ ಆಭೂಷಣಗಳಿಂದ ಸುಶೋಭಿತನಾಗಿ ದೇವತೆಗಳಂತೆ ಕಾಣತೊಡಗಿದನು. ನಂತರ ಆ ಕುಮಾರನು ಧರ್ಮ ಮತ್ತು ಪುರುಷಾರ್ಥದ ಸಿದ್ಧಿಯ ಉದ್ದೇಶದಿಂದ ಜೈನ ಗುರುಗಳ ಹತ್ತಿರ ಹೋಗಿ ವಿದ್ಯೆಯ ಆರಂಭ ಮಾಡಿದನು. ಶಾಸ್ತ್ರ ಅಧ್ಯಯನದ ಜೊತೆಗೆ ಅವನು ರಾಜ್ಯ ಶಾಸ್ತ್ರವನ್ನು ಸಹ ಅಧ್ಯಯನ ಮಾಡಿದನು. ಯೌವನಕ್ಕೆ ಬಂದೊಡನೆ ಅವನು ಲಕ್ಷ್ಮಿಯ ಜೊತೆಗೆ ತಂದೆಯಿಂದ ರಾಜ್ಯ ಪದವಿಯನ್ನು ಪಡೆದನು. ಅವನು ಸುಖಪೂರ್ವಕವಾಗಿ ಜೀವನವನ್ನು ಕಳೆಯತೊಡಗಿದನು. ಆ ಸಮಯದಲ್ಲಿ ಕುಮಾರನಿಗೆ ಪುಣ್ಯೋದಯದಿಂದ ಅಪೂರ್ವ ನಿಧಿಗಳು ಪ್ರಾಪ್ತವಾದವು. ಅವನು ಉತ್ಕೃಷ್ಟ ಸಂಪತ್ತನ್ನು ಮತ್ತು 6 ಅಕ್ಷುಹಿಣಿ ಸೇನೆಯನ್ನು ಹೊಂದಿದವನು ಆಗಿದ್ದನು. ಕೆಲವು ಸಮಯದಲ್ಲಿಯೇ ಕುಮಾರನು ಚಕ್ರದ ಮೂಲಕ ವಿದ್ಯಾಧರರನ್ನು ಮತ್ತು ಮಗಧ ಮುಂತಾದ ವ್ಯಂತರ ದೇವತೆಗಳನ್ನು ತನ್ನ ವಶ ಮಾಡಿಕೊಂಡನು. ಹಾಗೂ ಕಾಣಿಕೆಯ ರೂಪದಲ್ಲಿ ಅವರು ಕನ್ಯೆಯರನ್ನು ಮತ್ತು ಅಮೂಲ್ಯ ವಸ್ತುಗಳನ್ನು ಸ್ವೀಕರಿಸಿ ಇಂದ್ರನ ಸಮಾನ ಶೋಭಾಯಮಾನನಾಗಿ ಕಾಣತೊಡಗಿದನು. ಯುದ್ಧ ಯಾತ್ರೆಯನ್ನು ಮುಕ್ತಾಯಗೊಳಿಸಿ ಚಕ್ರವರ್ತಿಯಾಗಿ ಆ ರಾಜಕುಮಾರನು ತನ್ನ ಊರಿಗೆ ಮರಳಿದನು. ಮನುಷ್ಯರು, ವಿದ್ಯಾಧರರು ಹಾಗೂ ವ್ಯಂತರ ದೇವತೆಗಳು ಹಾಗೂ ಇತರ ಸ್ವಾಮಿಗಳ ಜೊತೆಗೆ ಅವನು ಇಂದ್ರಪುರಿಯಂತಹ ನಗರದಲ್ಲಿ ಬಹಳ ಉತ್ಸಾಹಪೂರ್ವಕವಾಗಿ ಪ್ರವೇಶ ಮಾಡಿದನು.
ಪುಣ್ಯದ ಫಲಸ್ವರೂಪವಾಗಿ ಭೂಮಿ ಗೋಚರಿ ಮತ್ತು ವಿದ್ಯಾಧರ 96,000 ಕನ್ಯೆಯರ ಜೊತೆ ಈ ಚಕ್ರವರ್ತಿಯು ಮದುವೆಯನ್ನು ಮಾಡಿಕೊಂಡನು. 32,000 ಮುಕುಟಬದ್ಧ ರಾಜರು ಈ ಚಕ್ರವರ್ತಿಯ ಆದೇಶವನ್ನು ಪಾಲಿಸತೊಡಗಿದರು. ಈ ಚಕ್ರವರ್ತಿಯ ಬಳಿ 48,000 ಕಾಲ್ದಳ ಇತ್ತು ಮತ್ತು 1,000 ಗಣಧಾರಿ ದೇವತೆಗಳಿದ್ದರು. 18,000 ಮೇಲ್ಚ ರಾಜರ ಸಮೂಹವು ಇವರ ಚರಣ ಕಮಲಗಳ ಪೂಜೆ ಮಾಡುವಲ್ಲಿ ಸದಾಕಾಲ ಲೀನರಾಗುತ್ತಿದ್ದರು. ಸೇನಾಪತಿ, ರಥಪತಿ, ಸ್ತ್ರೀ, ಗೃಹಪತಿ, ಪುರೋಹಿತ, ಆನೆ, ಕುದುರೆ, ದಂಡ, ಚಕ್ರ, ಚರ್ಮ, ಕಾಕಿನಿ, ಮಣಿ, ಛತ್ರ, ಖಡ್ಗ ಈ 14 ರತ್ನಗಳು ಅವನಿಗೆ ಪ್ರಾಪ್ತವಾಗಿದ್ದವು. ಅವುಗಳ ರಕ್ಷಣೆಯನ್ನು ದೇವತೆಗಳು ಮಾಡುತ್ತಾ ಇದ್ದರು. ಪದ್ಮಕಾಲ, ಮಹಾಕಾಲ, ಸರ್ವರತ್ನ, ಪಾಂಡುಕ, ನೈಸಾರ್ಯ, ಮಾನವ, ಶಂಖ, ಪಿಂಗಾಲ ಈ 9 ನಿಧಿಗಳು ಅವನಿಗೆ ಪ್ರಾಪ್ತವಾದವು. ಇವು ಚಕ್ರವರ್ತಿಯ ಅರಮನೆಯಲ್ಲಿ ಭೋಗೋಪಭೋಗದ ಸಾಮಗ್ರಿಗಳನ್ನು ನೀಡುತ್ತಿದ್ದವು. ಪ್ರಿಯಮಿತ್ರ, ಚಕ್ರವರ್ತಿಯ ಪುಣ್ಯ ಅತ್ಯಂತ ಪ್ರಬಲವಾಗಿತ್ತು. 96,000 ಕೋಟಿ ಗ್ರಾಮಗಳು ಮತ್ತು ಯೋಗ್ಯ ಸಂಪತ್ತುಗಳು ಪ್ರಾಪ್ತವಾದವು. ಮನುಷ್ಯ ಮತ್ತು ದೇವತೆಗಳ ಮೂಲಕ ಅವನ ಪೂಜೆಯಾಗತೊಡಗಿತು. ದಶಾಂಗ ಭೋಗದ ಸಾಮಗ್ರಿಗಳನ್ನು ಬಹಳ ಆನಂದಪೂರ್ವಕವಾಗಿ ಉಪಭೋಗ ಮಾಡತೊಡಗಿದನು. ಆಚಾರ್ಯರ ಕಥನ ಹೀಗಿದೆ. ಈ ಜೀವದ ಸಮಸ್ತ ಇಚ್ಛಿತ ಭಾವನೆಗಳ ಸಿದ್ಧಿಯು ಧರ್ಮ ಸಾಧನೆಯಿಂದ ಆಗಿತ್ತು. ಧರ್ಮ, ಅರ್ಥ, ಕಾಮಗಳ ಸಂಪತ್ತುಗಳು ಮತ್ತು ಮೋಕ್ಷದ ಪ್ರಾಪ್ತಿ ಇದರಿಂದಲೇ ಆಗುತ್ತದೆ. ಇದನ್ನು ತಿಳಿದು ಆ ಬುದ್ಧಿಮಾನನು ಮನ, ವಚನ, ಕಾಯಗಳಿಂದ ಧರ್ಮದ ಶರಣ ಹೊಂದಿದನು. ಶಂಕೆ ಮುಂತಾದ ದೋಷಗಳಿಂದ ಸಂಪೂರ್ಣ ದೂರ ಇದ್ದು ಸಮ್ಯಕ್ ದೃಷ್ಟಿಯಾದನು. ರಾಜನು ಶ್ರಾವಕನ 12 ವ್ರತಗಳನ್ನು ಧರಿಸಿದವನಾದನು. 4 ಪರ್ವ ದಿನಗಳಲ್ಲಿ ಆರಂಭರಹಿತ ಪಾಪನಾಶಕ ಪ್ರೋಷಧೋಪವಾಸವನ್ನು ಅವನು ಪಾಲಿಸತೊಡಗಿದನು. ಚಕ್ರವರ್ತಿಯು ಎತ್ತರವಾದ ಮತ್ತು ಭವ್ಯವಾದ ಜಿನಮಂದಿರಗಳನ್ನು ನಿರ್ಮಿಸಿ ಅದರಲ್ಲಿ ಸುವರ್ಣದ ಮತ್ತು ರತ್ನಮಯವಾದ ಎಷ್ಟೋ ಜಿನೇಂದ್ರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿಸಿದನು. ತನ್ನ ಮನೆಯ ಚೈತ್ಯಾಲಯದಲ್ಲಿಯೂ ಹಾಗೂ ಹೊರಗೆ ಬೇರೆ ಜಿನ ಮಂದಿರಗಳಲ್ಲಿಯೂ ಸಹ ಪೂಜೆ ಮಾಡುವ ಉದ್ದೇಶದಿಂದ ಭಕ್ತಿ ಭಾವದಿಂದ ಅವನು ಆಗಾಗ ಬಂದು ಹೋಗುತ್ತಿದ್ದನು. ಇದರೊಂದಿಗೆ ಅವನು ರಾಜ್ಯದ ಸಂಪೂರ್ಣ ಹಿತದ ಸಲುವಾಗಿ ಮುನಿರಾಜರಿಗೆ ಪ್ರಾಸುಕ ಆಹಾರ ದಾನವನ್ನು ಸಹ ಮಾಡುತ್ತಿದ್ದನು. ಆಗಾಗ ತೀರ್ಥಂಕರರ, ಗಣಧರರ ಮತ್ತು ಯೋಗಿಗಳ ವಂದನೆ ಪೂಜೆಯ ಸಲುವಾಗಿ ಯಾತ್ರೆಯನ್ನು ಸಹ ಮಾಡುತ್ತಾ ಇದ್ದನು.
ಆ ಚಕ್ರವರ್ತಿ ಯಾವಾಗಲೂ ಅಂಗಪೂರ್ವ ಗ್ರಂಥಗಳ ಶ್ರವಣ ಮಾಡುತ್ತಾ ಹಾಗೂ ಎರಡು ಪ್ರಕಾರದಿಂದ ಧರ್ಮದ ಸ್ವರೂಪದ ವಿಚಾರ ಮಾಡುತ್ತಿದ್ದನು. ಹಗಲು ರಾತ್ರಿ ಮಾಡಿದ ಅಶುಭ ಕರ್ಮಗಳನ್ನು ಅವನು ಸಾಮಾಯಿಕ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದರ ಮೂಲಕ ನಾಶಗೊಳಿಸುತ್ತಿದ್ದನು. ತಾನು ಮಾಡಿದ ಪಾಪಗಳ ನಿಂದನೆಯನ್ನು ಮಾಡುತ್ತಿದ್ದನು. ಈ ಪ್ರಕಾರ ಶುಭ ಕಾರ್ಯಗಳ ಮೂಲಕ ಅವನು ಧರ್ಮದ ಪಾಲನೆಯನ್ನು ಮಾಡುತ್ತಿದ್ದನು ಮತ್ತು ಎರಡನೆಯವರಿಗೆ ಉಪದೇಶವನ್ನು ಕೊಡುತ್ತಿದ್ದನು. ಒಂದು ದಿವಸ ಒಂದು ಘಟನೆ ಹೀಗಿದೆ. ಒಂದು ದಿವಸ ಚಕ್ರವರ್ತಿ ರಾಜನು ತನ್ನ ಸಮಸ್ತ ಪರಿವಾರದ ಜೊತೆಗೆ ಶ್ರೀಮಂಕರ ಜಿನೇಶ್ವರರ ದರ್ಶನ ಹಾಗೂ ವಂದನೆ ಮಾಡಲು ಹೋಗಿದ್ದನು. ಅಲ್ಲಿಗೆ ತಲುಪಿದ ಬಳಿಕ ಅವನು ಕೇವಲಿ ಭಗವಂತರಿಗೆ 3 ಪ್ರದಕ್ಷಿಣೆ ಹಾಕಿದನು ಹಾಗೂ ಮಸ್ತಕ ಬಾಗಿಸಿ ನಮಸ್ಕರಿಸಿದನು. ಜಲ ಮೊದಲಾದ ಅಷ್ಟ ದ್ರವ್ಯಗಳಿಂದ ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡಿದನು. ನಂತರ ಮನುಷ್ಯರ ಸಭೆಯಲ್ಲಿ ಹೋಗಿ ಕುಳಿತನು. ಚಕ್ರವರ್ತಿಯ ಹಿತದ ಸಲುವಾಗಿ ಭಗವಾನರು ತಮ್ಮ ದಿವ್ಯ ಧ್ವನಿಯ ಮೂಲಕ ಬಹಳ ಪ್ರೀತಿಯೊಂದಿಗೆ ಧರ್ಮೋಪದೇಶ ಮಾಡತೊಡಗಿದರು. ಅವರು ಹೇಳಲು ಆರಂಭಿಸಿದರು. ಆಯು, ಲಕ್ಷ್ಮಿ, ಭೋಗ ಮುಂತಾದ ಇಂದ್ರಿಯಜನ್ಯ ಸಂಸಾರದ ಸುಖಗಳು ವಿದ್ಯುತ್ತಿನ ಸಮಾನ ಕ್ಷಣಭಂಗೂರ ಮತ್ತು ನಾಶವಾಗುವಂಥದ್ದು ಇದೆ. ಆದ್ದರಿಂದ ಭವ್ಯ ಜನಗಳೇ, ಅವಿನಾಶಿ ಮೋಕ್ಷದ ಸಾಧನೆಯನ್ನು ಮಾಡಬೇಕು. ಸಂಸಾರದಲ್ಲಿ ಜೀವದ ಮರಣ, ರೋಗ, ಕ್ಲೇಶ ಮುಂತಾದ ದುಃಖಗಳಿಂದ ರಕ್ಷಣೆ ಮಾಡುವುದನ್ನು ಬಿಟ್ಟು ಮತ್ತು ಬೇರೆ ಮಾರ್ಗವೇ ಇಲ್ಲ. ಧರ್ಮವೇ ಒಂದು ಶರಣವಿದೆ. ದುಃಖ ಮುಂತಾದವುಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಯಾವಾಗಲೂ ಧರ್ಮದ ಪಾಲನೆ ಮಾಡುತ್ತಿರಬೇಕು. ಸಂಸಾರ ಸಮುದ್ರವು ದುಃಖಗಳ ಮನೆಯಿದೆ. ಅದರಿಂದ ಪಾರಾಗಲು ನಿಮಿತ್ತವೇನೆಂದರೆ ರತ್ನತ್ರಯದ ಪಾಲನೆ ಮಾಡುವುದು ಅತ್ಯಂತ ಅವಶ್ಯಕವಿದೆ. ಜೀವನಿಗೆ ಇದು ತಿಳಿದಿರಬೇಕಾದದ್ದು ಅವಶ್ಯಕವಿದೆ. ಏಕೆಂದರೆ ನಾನು ಒಬ್ಬನೇ ಇದ್ದೇನೆ ಮತ್ತು ಒಂದು ವೇಳೆ ನನ್ನ ಸಹಾಯಕರು ಯಾರು ಇದ್ದಾರೆ ಅಂದರೆ ಜಿನೇಂದ್ರ ಭಗವಾನರು ಇದ್ದಾರೆ. ಈ ಪ್ರಕಾರ ಶರೀರದಿಂದ ತನ್ನನ್ನು ಭಿನ್ನವೆಂದು ತಿಳಿದುಕೊಂಡು ಶರೀರದ ಮಮತೆಯಿಂದ ಮುಕ್ತರಾಗಿ ಆತ್ಮಧ್ಯಾನದಲ್ಲಿ ಒಂದಾಗಲು ಪ್ರಯತ್ನಿಸಿರಿ. ಈ ಶರೀರವು ಸಪ್ತ ಧಾತುಮಯ, ನಿಂದ್ಯ, ಯೋಗ್ಯ, ದುರ್ಗಂಧಿತ ಮನೆಯಾಗಿದೆ. ಹೀಗೆ ತಿಳಿದುಕೊಂಡು ಬುದ್ಧಿಮಾನ ಜನರು ಧರ್ಮದ್ದೇ ಆಚರಣೆ ಮಾಡಬೇಕು. ಅತ್ಯಂತ ದುಃಖದ ಮಾತೆಂದರೆ ಈ ಪ್ರಕಾರವಾಗಿ ಜ್ಞಾನದಲ್ಲಿ ತಿಳಿದರೂ ಜನರು ಸಂಸಾರ ಸಮುದ್ರದಲ್ಲಿಯೇ ಮುಳುಗಿರುತ್ತಾರೆ. ಕರ್ಮಗಳನ್ನು ನಾಶ ಮಾಡುವ ಸಲುವಾಗಿ ಭವ್ಯ ಜನರು
ಜಿನದೀಕ್ಷೆಯನ್ನು ಧಾರಣೆ ಮಾಡಲೇ ಬೇಕಾಗುತ್ತದೆ. ಕರ್ಮಗಳ ಸಂವರೆಯಿಂದ ಮೋಕ್ಷ ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ. ಇದು ಸತ್ಯವಿದೆ. ಆದ್ದರಿಂದ ಗೃಹವಾಸವನ್ನು ತ್ಯಾಗ ಮಾಡಿ ಮುಕ್ತಿಯ ಉದ್ದೇಶದಿಂದ ಸಂವರೆಯ ಪ್ರಯತ್ನ ಮಾಡಬೇಕು. ಸಂಸಾರದಲ್ಲಿ ಸಮಸ್ತ ಕರ್ಮಗಳ ನಿರ್ಜರೆಯು ಸತ್ಪುರುಷರ ತಪದಿಂದ ಆಗುತ್ತದೆ. ಹೀಗೆ ತಿಳಿದುಕೊಂಡು ಯಾವಾಗಲೂ ನಿಷ್ಪಾಪ ತಪದಲ್ಲಿ ತೊಡಗಿರಬೇಕು. ಇದು ಧ್ರುವ ಸತ್ಯವಿದೆ. ನಿಜವಾಗಿಯೂ ಈ ದೀನ ಜಗತ್ತಿಗೆ ದುಃಖದ ಸ್ಥಾನವೆಂದು ತಿಳಿದು ಅನಂತ ಸುಖವನ್ನುಂಟು ಮಾಡುವಂತಹ ಹಾಗೂ ಮೋಕ್ಷ ಸುಖ ನೀಡುವಂತಹ ಸಂಯಮ ಧಾರಣೆ ಮಾಡಬೇಕು. ಮಾನವನ ಶರೀರ ಉತ್ತಮ ಕುಲ, ಆರೋಗ್ಯ ಶರೀರ, ಪೂರ್ಣ ಆಯು, ಸುಧರ್ಮ ಮುಂತಾದವುಗಳನ್ನು ಪಡೆದುಕೊಳ್ಳುವುದು ಬಹಳ ಕಠಿಣವಿದೆ. ಆದ್ದರಿಂದ ಬುದ್ಧಿವಂತ ಜನರು ತಮ್ಮ ಹಿತ ಸಾಧನೆಯಲ್ಲಿ ಯಾವಾಗಲೂ ಪ್ರಯತ್ನಶೀಲರಾಗಿರಬೇಕು. ಕೇವಲಿ ಭಗವಂತರು ಮೂರು ಲೋಕಕ್ಕೆ ಸುಖ ನೀಡುವಂತಹ ಹಾಗೂ ದುಃಖವನ್ನು ನಾಶಗೊಳಿಸುವಂತಹ ಧರ್ಮೋಪದೇಶ ಮಾಡಿದರು. ಕೇವಲಿ ಭಗವಾನರು ಯಾವ ಧರ್ಮದ ಉಪದೇಶ ಮಾಡಿದ್ದಾರೋ ಅದುವೇ ಸಮ್ಯಕ್ತ್ವ, ಜ್ಞಾನ, ಚಾರಿತ್ರ್ಯ ಮುಂತಾದ ತಪದ ಯೋಗದಿಂದ ಒಂದು ಕ್ಷಮ ಗುಣ ಮುಂತಾದ ದಶ ಲಕ್ಷಣ ಧರ್ಮದಿಂದ ಕೂಡಿದಾಗಿದೆ. ಅದರಿಂದ ಮೋಹ ಮತ್ತು ಸಂತಾಪವು ಸಂಪೂರ್ಣ ನಾಶವಾಗುತ್ತದೆ. ಮೋಕ್ಷದ ಇಚ್ಛೆ ಇಟ್ಟಿರುವಂತಹ ಭವ್ಯ ಜೀವರುಗಳಿಗೆ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಧರ್ಮದ ಪಾಲನೆ ಮಾಡುತ್ತಿರಬೇಕು. ಸುಖಿ ಪುರುಷನಿಗೆ ದುಃಖದ ವೃದ್ಧಿಯ ಸಲುವಾಗಿ ಮತ್ತು ದುಃಖಿ ಜೀವಿಯ ದುಃಖವನ್ನು ನಾಶಗೊಳಿಸುವ ಸಲುವಾಗಿ ಧರ್ಮದ ಆಶ್ರಯ ಪಡೆಯಬೇಕು. ಕೇವಲಿ ಭಗವಾನರು ಮತ್ತೆ ಹೇಳತೊಡಗಿದರು. ಸಂಸಾರದಲ್ಲಿ ಯಾವನು ಪಂಡಿತ ಮತ್ತು ಬುದ್ಧಿವಂತನಿದ್ದಾನೆಯೋ ಅವನ ಸ್ಥಾನವೇ ಸರ್ವಶ್ರೇಷ್ಠವಿದೆ. ಅವನೇ ಜಗತ್ಪೂಜ್ಯನಿದ್ದಾನೆ. ಅವನು ಅನ್ಯಾಯ ಕಾರ್ಯಗಳನ್ನು ಬೇರೆ ಮಾಡಿ ನಿರ್ಮಲ ಆಚರಣೆಗಳಿಂದ ಧರ್ಮದ ಸೇವನೆ ಮಾಡುತ್ತಾರೆ. ಈ ಸಂಸಾರವನ್ನು ಹಾಗೂ ತನ್ನ ಆಯುವನ್ನು ವಿನಾಶವೆಂದು ತಿಳಿದುಕೊಂಡು ಬುದ್ಧಿವಂತ ಜನರು ಸಂಸಾರ ಹಾಗೂ ಮನೆಯನ್ನು ತ್ಯಾಗ ಮಾಡಿಬಿಡುತ್ತಾರೆ. ಭಗವಾನರ ದಿವ್ಯ ಧ್ವನಿಯು ಚಕ್ರವರ್ತಿಯ ಮೇಲೆ ಹೃದಯ ಸ್ಪರ್ಶಿಸುವಂತೆ ಪ್ರಭಾವ ಬಿದ್ದಿತು. ಅವನು ಲೌಕಿಕ ಭೋಗ ಮತ್ತು ರಾಜ್ಯದಿಂದ ಒಮ್ಮೆಲೆ ವಿರಕ್ತನಾದನು. ಅವನು ಮನಸ್ಸಿನಲ್ಲಿಯೇ ವಿಚಾರ ಮಾಡುತ್ತಾನೆ, ಅತ್ಯಂತ ಖೇದವಿದೆ. ಏನೆಂದರೆ ನಾನು ಅಜ್ಞಾನದಲ್ಲಿ ಸಂಸಾರದ ವಿಷಯ ಭೋಗಗಳನ್ನು ಇಲ್ಲಿಯ ತನಕ ಸೇವಿಸುತ್ತಿದ್ದೆನು. ಆದರೂ ಸಹ ಇಂದ್ರಿಯಗಳು ತೃಪ್ತಿಯಾಗಲಿಲ್ಲ. ಅದು ಹೇಗೋ ಯಾವ ಮನುಷ್ಯರು ಭೋಗಗಳಲ್ಲಿ ಲಿಪ್ತರಾಗಿರಲು ಬಯಸುತ್ತಾರೆಯೋ ಅಂಥವರು ಮೂರ್ಖರಿದ್ದಾರೆ. ಅವರು ಎಣ್ಣೆಯಿಂದ
ಅಗ್ನಿಯನ್ನು ಶಾಂತಗೊಳಿಸ ಬಯಸುತ್ತಾರೆ. ಜೀವನಿಗೆ ಹೇಗೆ ಭೋಗಗಳ ವಸ್ತುಗಳು ಪ್ರಾಪ್ತಿಯಾಗುತ್ತವೆಯೋ ಅದೇ ರೀತಿ ಅವರ ತೃಷ್ಣ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾವ ಶರೀರದ ಮೂಲಕ ಈ ಜೀವವು ಸಾಂಸಾರಿಕ ಭೋಗಗಳ ಉಪಭೋಗ ಮಾಡುತ್ತಾನೋ ಅದೇ ಶರೀರ ಅತ್ಯಂತ ದುರ್ಗಂಧ, ಮಲ ಮತ್ತು ಮಲ ಮೂತ್ರಾದಿಗಳ ಮನೆಯಾಗಿದೆ. ಈ ರಾಜ್ಯವೂ ಸಹ ಪಾಪಗಳ ಕಾರಣವಿದೆ. ಸ್ತ್ರೀಯರು ಪಾಪಗಳ ಕಣಿಯಾಗಿದ್ದಾರೆ ಮತ್ತು ಬಂಧುಗಳು ಮುಂತಾದ ಕುಟುಂಬಿ ಜನರು ಬಂಧನದ ಸಮಾನ ಇದ್ದಾರೆ ಮತ್ತು ಲಕ್ಷ್ಮಿಯು ವೇಶ್ಯೆಯ ಸಮಾನ ನಿಂದನೀಯ ಇದ್ದಾಳೆ. ವಿಷಯ ಸುಖವು ಭಯಂಕರ ವಿಷದ ಸಮಾನವಿದೆ ಮತ್ತು ಸಂಸಾರದ ಎಷ್ಟೇ ವಸ್ತುಗಳಿವೆಯೋ ಅವೆಲ್ಲವೂ ಕ್ಷಣಭಂಗುರವಿವೆ. ಹೆಚ್ಚಿಗೇನು ಹೇಳುವುದು? ರತ್ನತ್ರಯದ ಹೊರತು ಬೇರೆ ಯಾವ ತಪವೂ ಇಲ್ಲ. ಧರ್ಮದ ಹೊರತು ಜೀವದ ಹಿತ ಕಾಪಾಡುವವರು ಯಾರೂ ಇಲ್ಲ. ಆದ್ದರಿಂದ ಈಗ ನನಗೆ ಜ್ಞಾನರೂಪಿ ಖಡ್ಗದಿಂದ ಅಶುಭ ಮೋಹರೂಪಿ ಬಲೆಯನ್ನು ಕತ್ತರಿಸಿ ಮೋಕ್ಷದ ಸಲುವಾಗಿ ಜಿನದೀಕ್ಷೆಯನ್ನು ನೀಡಿರಿ. ಇಲ್ಲಿಯವರೆಗಿನ ನನ್ನ ಜೀವನವು ಅಸಂಯಮ ಸ್ಥಿತಿಯಲ್ಲಿ ವ್ಯರ್ಥವಾಗಿ ಕಳೆಯಿತು. ಆದರೆ ಅದನ್ನು ಈಗ ವ್ಯರ್ಥವಾಗದಂತಹ ಹಾಗೂ ಕಲ್ಯಾಣಕಾರಿ ಆಗುವಂತಹ ಸಂಯಮದಲ್ಲಿ ತೊಡಗಿಸಬೇಕು. ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಿ ಪ್ರಿಯ ಮಿತ್ರ ಚಕ್ರವರ್ತಿಯು ತನ್ನ ಮಗ ಸರ್ವ ಪ್ರಿಯನಿಗೆ ರಾಜ್ಯದ ಭಾರವನ್ನು ಒಪ್ಪಿಸಿ ರತ್ನನಿಧಿ ಮುಂತಾದ ಎಲ್ಲ ಸಂಪತ್ತುಗಳನ್ನು ತೃಣ ಸಮಾನ ಎಂದು ತಿಳಿದು ತ್ಯಾಗ ಮಾಡಿಬಿಟ್ಟನು. ಪ್ರಿಯ ಮಿತ್ರ ಚಕ್ರಿಯು ಮಿಥ್ಯತ್ವಾದಿ ಎಲ್ಲ ಪರಿಗ್ರಹಗಳನ್ನು ಸಂಪೂರ್ಣ ತ್ಯಾಗ ಮಾಡಿ ಮುಕ್ತಿರೂಪಿ ಲಕ್ಷ್ಮಿಯನ್ನು ಕೊಡುವಂತಹ ಅರಹಂತ ದೇವರನ್ನು ಹೇಳಿದಂಥ ಜಿನದೀಕ್ಷೆಯನ್ನು ಧಾರಣೆ ಮಾಡಿದನು. ಆ ದೀಕ್ಷೆಯು 3 ಲೋಕದಲ್ಲಿಯೇ ದೇವ, ತಿರ್ಯಂಚ ಮತ್ತು ಮಿಥ್ಯಾದೃಷ್ಟಿ ಮನುಷ್ಯರಿಗೆ ದುರ್ಬಲವಿದೆ. ಆ ಚಕ್ರವರ್ತಿಯ ಜೊತೆಗೆ ಸಂವೇಗ ಮುಂತಾದ ಗುಣವುಳ್ಳ ಸಾವಿರಾರು ರಾಜರು ದೀಕ್ಷಿತರಾದರು. ಆ ಮಹಾಮುನಿಗಳು ಪ್ರಮಾದರಹಿತರಾಗಿ 2 ಪ್ರಕಾರದ ಕಠಿಣ ತಪಸ್ಸುಗಳನ್ನು ಆರಂಭಿಸಿದರು. ಅವರೆಲ್ಲರೂ ಉತ್ತಮ ಗುಣ ಹಾಗೂ ಮೂಲ ಗುಣಗಳನ್ನು ಉತ್ತಮ ರೀತಿಯಿಂದ ಪಾಲನೆ ಮಾಡಿದರು. ಅವರು ಮನ, ವಚನ, ಕಾಯಗಳ ಗುಪ್ತಿಯಿಂದ ಕರ್ಮಗಳ ಆಶ್ರವವನ್ನು ತಡೆಯತೊಡಗಿದರು. ನಿರ್ಜನ ವನ, ಪರ್ವತ ಮತ್ತು ಗುಹೆಗಳಲ್ಲಿ ಧ್ಯಾನಸ್ಥರಾಗತೊಡಗಿದರು. ಅವರು ಅನೇಕ ದೇಶ, ನಗರ ಮತ್ತು ಗ್ರಾಮಗಳಲ್ಲಿ ವಿಹಾರ ಆರಂಭಿಸಿದರು. ಆ ಮಹಾಮುನಿರಾಜರು ಭವ್ಯ ಜೀವಿಗಳ ಹಿತದ ಸಲುವಾಗಿ ಪರಮ ಪಾವನ ಜೈನ ಧರ್ಮದ ತತ್ವಗಳ ಉಪದೇಶ ಮಾಡತೊಡಗಿದರು. ಅವುಗಳ ಪ್ರಭಾವದಿಂದ ಜೈನ ಮತದ ಪ್ರಭಾವನೆಯು ಎಲ್ಲೆಡೆ ಹರಡಿತು. ಕೊನೆಯಲ್ಲಿ
4 ಪ್ರಕಾರದ ಆಹಾರಗಳನ್ನು ತ್ಯಾಗ ಮಾಡಿ ಅವರು ಮನ, ವಚನ, ಕಾಯ ಯೋಗಗಳನ್ನು ತಡೆದು ಸನ್ಯಾಸವನ್ನು ಸ್ವೀಕರಿಸಿದರು. ಅವರು ತಮ್ಮ ಸಾಮರ್ಥ್ಯದಿಂದ ಶುದ್ಧ, ತೃಷ್ಣ ಮುಂತಾದ 22 ಪರಿಶಗಳನ್ನು ಪ್ರಸನ್ನ ಚಿತ್ತರಾಗಿ ಸಹಿಸಿದರು. ಪ್ರಿಯಮಿತ್ರ ಮುನೀಶ್ವರರು 4 ಆರಾಧನೆಗಳನ್ನು ಪಾಲನೆ ಮಾಡಿ ಪ್ರಸನ್ನ ಚಿತ್ತರಾಗಿ ಸಮಾಧಿಪೂರ್ವಕವಾಗಿ ಪ್ರಾಣವನ್ನು ತ್ಯಾಗ ಮಾಡಿದರು. ನಂತರ ಆ ಮುನಿಗಳು ತಪದಿಂದ ಸಂಚಿಸಿದ ಪುಣ್ಯದ ಉದಯದಿಂದ ಸಹಸ್ರಾರ ಹೆಸರಿನ 12ನೇ ಸ್ವರ್ಗದಲ್ಲಿ ಸೂರ್ಯಪ್ರಭ ಹೆಸರಿನ ಮಹಾನ್ ವೃದ್ಧಿಧಾರಿ ದೇವನಾದನು. ಜನ್ಮ ಪಡೆದ ಸ್ವಲ್ಪ ಸಮಯದಲ್ಲಿ ಅವನು ಯೌವನ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡನು. ಅವರಿಗೆ ಅವಧಿಜ್ಞಾನದಿಂದ ಪೂರ್ವಜನ್ಮದ ತಪದ ಪ್ರಭಾವವು ಸಂಪೂರ್ಣ ರೂಪದಿಂದ ತಿಳಿದು ಬಂತು. ಆ ದೇವನು ಅತ್ಯಂತ ಧರ್ಮಾನುರಾಗಿಯಾದನು. ಅವನು ಧರ್ಮದ ಪ್ರಾಪ್ತಿಯ ಸಲುವಾಗಿ ಜಿನ ಪ್ರತಿಮೆಗಳ ದರ್ಶನ ಮಾಡಲು ಹೋದನು. ಅಲ್ಲಿ ಪರಿವಾರದ ಜೊತೆ ಅವನು ಪಾಪವನ್ನು ನಾಶಗೊಳಿಸುವಂತಹ ಜಿನ ಬಿಂಬಗಳ ಪೂಜೆ ಮಾಡಿದನು. ಅವನು ಯಾವಾಗಲೂ ತನ್ನ ಇಚ್ಛೆಯಿಂದ ಚೈತ್ಯ ವೃಕ್ಷಗಳ ಕೆಳಗೆ ಸ್ಥಾಪಿಸಿದ ಅರಹಂತ ಭಗವಾನರ ಪೂಜೆಯನ್ನು ಮಾಡುತ್ತಿದ್ದನು. ಕೇವಲ ಇದಷ್ಟೇ ಅಲ್ಲ, ಅವನು 2 ಲೋಕಗಳಲ್ಲಿ ಹೋಗಿ ಅಕೃತ್ರಿಮ ಚೈತ್ಯಾಲಯಗಳ ಪೂಜೆ ಮಾಡತೊಡಗಿದನು. ಒಂದು ದಿವಸ ಅವನು ನಂದೀಶ್ವರ ದ್ವೀಪದ ದರ್ಶನ ಮಾಡಿದನು ಹಾಗೂ ತೀರ್ಥಂಕರರ ಮತ್ತು ಮುನೀಶ್ವರರ ವಂದನೆಯನ್ನು ಮಾಡಿದನು. ಅವನು ಬಹಳ ಪ್ರಸನ್ನತೆಯಿಂದ ತನ್ನ ಸ್ಥಳಕ್ಕೆ ಮರಳಿ ಬಂದನು. ಆ ದೇವನು ಪುಣ್ಯದಿಂದ ಪ್ರಾಪ್ತವಾದ ಲಕ್ಷ್ಮಿಯನ್ನು, ಅಪ್ಸರ ಮತ್ತು ವಿಮಾನ ಮುಂತಾದ ವೈಭವಗಳನ್ನು ಸ್ವೀಕರಿಸಿ ಇಂದ್ರಿಯ ತೃಪ್ತಿ ಉಂಟು ಮಾಡುವ ಮಹಾನ್ ಭೋಗಗಳ ಉಪಭೋಗ ಮಾಡತೊಡಗಿದನು. ಸೂರ್ಯಪ್ರಭ ದೇವನಿಗೆ ಸಪ್ತಧಾತು ರಹಿತ 3.5 ಕೈ ಅಳತೆಯ ದಿವ್ಯ ಶರೀರವು ಮತ್ತು 18,000 ಆಯು ಪ್ರಾಪ್ತವಾಯಿತು. 18,000 ವರ್ಷಗಳು ಕಳೆದ ಬಳಿಕ ಆ ದೇವನು ಕಂಠದಿಂದ ಸ್ರವಿಸುವ ಅಮೃತವನ್ನು ಸೇವಿಸುತ್ತಿದ್ದನು. 9 ತಿಂಗಳುಗಳ ನಂತರ ಶ್ವಾಸೋಚ್ಛ್ವಾಸ ತೆಗೆದುಕೊಳ್ಳುತ್ತಿದ್ದನು. ಅವನಿಗೆ ಅವಧಿಜ್ಞಾನದಿಂದ 4ನೇ ನರಕದವರೆಗಿನ ತಿಳುವಳಿಕೆ ಇತ್ತು. ವೈಕ್ರಿಯ ಮಾಡುವ ಶಕ್ತಿ ಪ್ರಾಪ್ತವಾಗಿತ್ತು. ಅವನು ತನ್ನ ದೇವಿಯರ ಜೊತೆ ವನ ಮತ್ತು ಪರ್ವತಗಳ ಮೇಲೆ ಕ್ರೀಡೆ ಆಡುವಲ್ಲಿ ನಿರತನಾದನು. ಸಮೀಪದಲ್ಲಿಂದ ಕೇಳಿಬರುವ ಸುಮಧುರ ಧ್ವನಿಯಿಂದ ಎಲ್ಲಿಂದಲೂ ಕೇಳಿಸುವ ಮಹಾಮನೋಹರ ಗೀತೆಗಳಿಂದ ದೇವಾಂಗನೆಯರ ಶೃಂಗಾರ ದರ್ಶನದಿಂದ ಧರ್ಮ ಚರ್ಚೆಯಿಂದ ಕೇವಳಿ ಭಗವಂತರ ಪೂಜೆಯಿಂದ ತೀರ್ಥಂಕರರ ಪಂಚಕಲ್ಯಾಣಕ ಮುಂತಾದ ಉತ್ಸವಗಳಿಂದ ಪ್ರಸನ್ನ ಚಿತ್ತವುಳ್ಳವನಾದನು. ಹೀಗೆ ಅವನು ತನ್ನ ಸಮಯವನ್ನು ಕಳೆಯತೊಡಗಿದನು. ಇದೇ ಜಂಬೂದ್ವೀಪದ
ಭರತ ಕ್ಷೇತ್ರದಲ್ಲಿ ಒಂದು ಸುಂದರವಾದ ನಗರವಿದೆ. ಧರ್ಮದ ಕಣಿಯಾಗಿರುವ ಈ ನಗರದ ಹೆಸರು ಛತ್ರಾಕಾರ ಎಂದಿದೆ. ಆ ಸಮಯದಲ್ಲಿ ನಂದಿವರ್ಧನನು ಈ ನಗರದ ರಾಜನಿದ್ದನು. ಇವನಿಗೆ ಸುಶೀಲೆಯಾದ ವೀರವತಿ ಹೆಸರಿನ ರಾಣಿ ಇದ್ದಳು. ಈ ಹಿಂದೆ ಹೇಳಿದ ಸೂರ್ಯಪ್ರಭ ದೇವನು ಸ್ವರ್ಗದಿಂದ ಚ್ಯುತ್ಯನಾಗಿ ಇವರಿಗೆ ನಂದ ಎಂಬ ಹೆಸರಿನ ಮಗನಾಗಿ ಜನಿಸಿದನು. ಅವನ ಸೌಂದರ್ಯ ಮತ್ತು ಗುಣಗಳಿಂದ ಇಡೀ ನಗರದ ಜನತೆಗೆ ಸಂತೋಷವಾಯಿತು. ಇವನ ಜನ್ಮೋತ್ಸವವನ್ನು ಬಹಳ ಆನಂದದಿಂದ ಆಚರಿಸಲಾಯಿತು. ಈ ನಂದ ಬಾಲಕನು ಚಂದ್ರನಂತೆ ದಿನೇ ದಿನೇ ವೃದ್ಧಿಯನ್ನು ಹೊಂದುತ್ತಾ ಕ್ರಮದಿಂದ ಅವನು ಶಾಸ್ತ್ರ ವಿದ್ಯೆ ಮತ್ತು ಶಸ್ತ್ರ ವಿದ್ಯೆಗಳ ಅಧ್ಯಯನ ಮಾಡಿದನು. ಅವನ ಪ್ರತಿಭೆಯು ದೇವತೆಗಳಂತೆಯೇ ತಿಳಿದು ಬರತೊಡಗಿತು. ಹೀಗೆ ಅವನ ಪ್ರತಿಭೆಯು ಎಲ್ಲೆಡೆ ಹಬ್ಬಿತು. ನಂತರ ಯೌವನಕ್ಕೆ ಬಂದೊಡನೆ ಅವನ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಂಡು ಬೇರೆ ಬೇರೆ ಪ್ರಕಾರದ ಭೋಗಗಳ ಉಪಭೋಗ ಮಾಡತೊಡಗಿದನು. ಅವನು ನಿಶಂಕಾದಿ ಗುಣಗಳ ಜೊತೆಗೆ ನಿರ್ಮಲ ಸಮ್ಯಕ್ತ್ವವನ್ನು ಧಾರಣೆ ಮಾಡಿದನು. ಶ್ರಾವಕರ 12 ವ್ರತಗಳನ್ನು ಸರಿಯಾಗಿ ಪಾಲಿಸತೊಡಗಿದನು. ಆ ರಾಜನು ಪರ್ವ ದಿನಗಳಲ್ಲಿ ಆರಂಭರಹಿತ ಉಪವಾಸ ಮಾಡುತ್ತಾ ಜನರಿಗೆ ಬಹಳ ಭಕ್ತಿಯಿಂದ ದಿನಾಲು ಆಹಾರ ದಾನ ಮಾಡತೊಡಗಿದನು. ಧರ್ಮದ ವೃದ್ಧಿಯ ಸಲುವಾಗಿ ಅವನು ಜಿನಾಲಯಗಳಲ್ಲಿ ಜಿನೇಂದ್ರ ದೇವರ ಪೂಜೆ ಮಾಡತೊಡಗಿದನು ಮತ್ತು ಗಣಧರ ಮುಂತಾದ ಯೋಗಿಗಳ ಯಾತ್ರೆಯಲ್ಲಿ ಹೋಗತೊಡಗಿದನು. ನಿಜವಾಗಿಯೂ ಧರ್ಮದಿಂದ ಮನಸ್ಸು ಬೇಡಿದ ಫಲದ ಪ್ರಾಪ್ತಿಯಾಯಿತು. ಅದರಿಂದ ಸಂಸಾರದ ಐಹಿಕ ಸುಖ ಪ್ರಾಪ್ತಿಯಾಯಿತು ಮತ್ತು ಸಂಸಾರ ಸುಖದ ಇಚ್ಛೆಯನ್ನು ತ್ಯಾಗ ಮಾಡುವುದರಿಂದ ಸ್ವರ್ಗ ಸುಖದ ಪ್ರಾಪ್ತಿಯಾಗುತ್ತದೆ. ಹೀಗೆ ವಿಚಾರ ಮಾಡಿ ಅವನು ಲೋಕ ಪರಲೋಕಗಳಲ್ಲಿ ಸುಖ ಪ್ರಾಪ್ತಿಯ ಉದ್ದೇಶದಿಂದ ಸಮಸ್ತ ಸುಖದ ಮೂಲಕ ಧರ್ಮದ ಪಾಲನೆ ಮಾಡಲು ಆರಂಭಿಸಿದನು. ಅವನು ಸ್ವತಃ ಶುಭ ಆಚರಣೆ ಮಾಡತೊಡಗಿದನು ಮತ್ತು ಎರಡನೆಯವರಿಗೆ ಪ್ರೇರಣೆಯನ್ನು ಸಹ ನೀಡುತ್ತಿದ್ದನು. ಧರ್ಮದ ಫಲದಿಂದ ಪ್ರಾಪ್ತವಾದ ಸಂಪೂರ್ಣ ಸುಖಗಳ ಉಪಭೋಗಗಳನ್ನು ಮಾಡುತ್ತಾ ಸಮಯ ಕಳೆಯತೊಡಗಿದನು. ನಿರ್ಮಲ ಚರಿತ್ರದ ಸಂಬಂಧದಿಂದ ರಾಜ ನಂದನಿಗೆ ಉತ್ತಮ ಭೋಗಗಳ ಪ್ರಾಪ್ತಿಯಾದವು. ಇಲ್ಲಿಗೆ 5ನೇ ಅಧ್ಯಾಯವು ಪೂರ್ಣವಾಗುತ್ತದೆ. बोलिए महावीर भगवान की जय हो, जिनवाणी माता की जय हो, आचार्य श्री सकल कीर्ति महाराज की जय हो, अहिंसा परमो धर्म की जय हो.